ಹೌದಲ್ರಿ ಸರ್? ಅಲ್ಲಿ ನೋಡ್ರಿ ಆ ಹೂವುಗಳು ನೋಡ್ರಿ, ಅವೆಲ್ಲ ಮುಂಜಾನೆ ನೋಡಿದ ತಕ್ಷಣ ಫ್ರೆಶ್ ಅನ್ಸ್ಬಿಡ್ತಾರೆ ಮೈಂಡ್ಗೆ. ಹೌದಲ್ಲ? ಆ ಗ್ರೀನರಿ ಅದ ಮರಗಿಡಗಳ ಕಾಣಕ್ ಸಿಗಲ್ಲ ಬೆಂಗಳೂರಿನಾಗ್ಲಿ. ಅಲ್ಲಿ ನೋಡ್ರಿ ನಮ್ಗೆ ಬಟ್ ಹೆಂಗ್ ಕಾಣತ್ರಿ. ಇದೇನ್ರಿ ಸರ್ ಇಷ್ಟು ಮರ ಅದಾವ ಇಲ್ಲಿ, ಹಿಂಗ ಉಳ್ಸ್ಯಾರ ಅಂದ್ರ ಭಾರಿ ಆಶ್ಚರ್ಯ ಇದು. ಅದನ್ನ ಹಂಗೆ ಐತ್ರಿ ಅದು ಅದೇನ್ ಜಾಗ. ಕಾಲೇಜ್ ಕ್ಯಾಂಪಸ್ ಏನ್ರಿ? ಅಲ್ರಿ, ಅದು ಮೋಸ್ಟ್ಲಿ ಲೇಔಟ್ ರೀ. ಹಾ ಅದು ಮೋಸ್ಟ್ಲಿ ಕೆಲವು ಈ ಸಿ ಲ್ಯಾಂಡ್ ಪಾರ್ಕ್ ಏರಿಯಾ ಆತರ ಇರ್ತಾವಲ್ರಿ. ಹಾ ಹಾ ರೀ. ಮಸ್ತ್ ಐತ್ ನೋಡ್ರಿ ಸರ್. ಸಂಜೆ ಹೊತ್ತು ಇಲ್ಲಿ ಕುತ್ಕೊಂಡ್ ಚಾಗಿ ಕುಡಿತೀರಿ? ನನಗ್ ಬಾರ್ಸಕ್ ಬರಲ್ರಿ, ಹಾ. ಮಗನ್ ಬರ್ತಾನ್ರಿ. ನಾವು ಸುಮ್ನೆ ಒಂಥರ ಅರ್ಧ ಮುರ್ಧ ಅಂತೀವಲ್ರಿ, ಹಾ. ಅದು ಸುಮ್ನೆ ಬಾರ್ಸ್ಕೊಂಡ್ ನಾವು ಕುಂತಿರ್ತೀವಿ. ಉತ್ತರ ಕರ್ನಾಟಕದ ಮಂದಿ ಏನ್ ಗೊತ್ತೇನ್ರಿ, ತಬಲಾನು ಬಾರ್ಸೋದಂತೀವಿ, ಹಾರ್ಮೋನಿಯಂ ಬಾರ್ಸೋದಂತೀವಿ, ಕೀಬೋರ್ಡ್ ಅಲ್ಲ, ಬಾರ್ಸೋದಂತೀವಿ. ಅದು ಅದು ಸ್ವಭಾವ ಅದು. ನಾನು ಬಾಳ ಸರಿ ಬೈಸ್ಕೊಂಡಿನಿ, ಏಯ್ ಅವ್ ಕೀಬೋರ್ಡ್ ಬಾರಿಸ್ತಾರೆ, ಅದೇನ್ ಬಾರ್ಸಕ್ ಏನದ ಮೃದಂಗ ಏನಂತ. ಅಲ್ಲ, ಅದು ನೀವ್ ಬಾರ್ಸ್ರೇನ್ರಿ ಸ್ವಲ್ಪ? ಇಲ್ರಿ ನಾನು ನೋಡ್ರಿ ಬರಲ್ಲ. ಅಲ್ಲ ಬಾರ್ಸ್ರಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅಲ್ಲ ಜನ ಈಕಿಗೆ ಏನ್ ಬರಲ್ಲ ಅಂತ್ಯ ಮತ್ತ. ಚಲೋ ಬಾರಿಸ್ತಿರಲ್ರಿ. ಇಲ್ಲ ಸರ್. ನಿಜಕ್ಕೆ ನನ್ಗೆ ಹೇಳ್ಕೊಡ್ರಿ, ನೀವು ಬಾಳ ಚಲೋ ಬಾರಿಸಿದ್ರಿ. ಮಸ್ತ್ ಐತ್ರಿ ಸರ್. ಆಮೇಲೆ ನಮಗೆಲ್ಲ ಊಟಕ್ಕೆ ಕೊಡ್ತೀರೇನ್ರಿ? ಇಲ್ಲ ಊಟ ಇದು ನೀವೇ ಏನ್ರಿ? ಇದು ನಾನೇ ರೀ. ಅದು ನನ್ನ ಯಾರೋ ನನಗೆ ನನ್ನ ಅಭಿಮಾನಿ ಅನ್ನೋದಕ್ಕಿಂತ ಅಮಿತ್ ಜಿ ಕಮ್ಮಾರ್ ಅವ್ರು ನನಗೆ ಮಾಡಿ ಕೊಟ್ಟಾರ್ರಿ ಅದನ್ನ. ಓ ಭಾರಿ ಮಸ್ತ್ ಆಗೈತಿ. ಬಾಗಲಕೋಟೆ ಹುಡುಗ ಅಂತ ಅವನು, ಹಾ ಮಾಡ್ಕೊಂಬಂದ್ ಕೊಟ್ಟೋಗ್ಯಾನ. ವೆರಿ ನೈಸ್, ಭಾರಿ ಮಸ್ತ್ ಆಗೈತಿ. ನಿಮ್ಗಿಂತ ಅಮ್ಮಾರ್ ಮಸ್ತ್ ಬಂದಾರ. ಅವ್ರು ಯಾವಾಗಲೂ ಮಸ್ತ್ ಇದಾರೆ ಅವ್ರು. ಇದೊಂದು ಮಗಂದು ಒಂದು ಸ್ಟಡಿ ರೂಮ್ ತರ ರೀ ಇದು. ಹಾ ಆಟ ಆಡೋದು, ಆಟ ಆಡಕ್ಕೆ ಅವ್ನು ಓದೋದು. ಓದಕ್ಕೆ ಇದಾರೆ. ಹಾ ಇದೊಂದು ಯಾವಾಗಾರು ಬ್ಯಾಸರ ಆದಾಗ್ರಿ ಪಿಕ್ಚರ್ ನೋಡೋದ್ರಿ. ಹಾ ಯಾವಾಗಾದ್ರೂ ಬ್ಯಾಸರ ಆದ್ರೆ ಮಿನಿ ಥಿಯೇಟರ್. ಮಿನಿ ಥಿಯೇಟರ್ ರೀ. ಹಾ ಇದೊಂದು ಇದು ರೀ. ಹ್ಮ್ ಯಾವಾಗಾದ್ರೂ ಫ್ಯಾಮಿಲಿ ಕುಂತ್ಕೊಂಡು ಪಿಕ್ಚರ್ ನೋಡೋದು, ಹ್ಮ್ ಕ್ರಿಕೆಟ್ ನೋಡೋದು. ಓಹ್, ಕ್ರಿಕೆಟ್ ಕ್ರಿಕೆಟ್. ಕ್ರಿಕೆಟ್ ಹುಚ್ಚ ಐತ್ರಿ ಸ್ವಲ್ಪ. ಹ್ಮ್, ಹ್ಮ್. ಕ್ರಿಕೆಟ್ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ವರ್ಲ್ಡ್ ಕಪ್ ಇಲ್ಲ ಬರ್ತೀನಿ ನೋಡಿ. ಬರ್ರಿ, ದಯವಿಟ್ಟು ಬರ್ರಿ. ಓ ಜಿಮ್ ಐತೆ? ಜಿಮ್ ಅಲ್ಲ ಐತ್ರಿ. ಇದು ಈಗ ಸ್ಟೋರ್ ರೂಮ್ ತರ ಮಾಡಕತ್ತೀನ್ರಿ. ಹಾ ಅಂದ್ರೆ ಹೆಣ್ಮಕ್ಳು ಗೊತ್ತಲ್ರಿ, ಹ್ಮ್. ಚೀಲ್ ತುಂಬಿಡೋದು. ಅದಕ್ಕೆ ಇದೊಂದು ಸ್ಟೋರ್ ರೂಮ್ ತರ ಮಾಡೀನಿ, ಅದಕ್ಕೆ ಲಾಕ್ ಮಾಡೀನಿ. ಹಾ ಇದೊಂದು ಸ್ಟೋರ್ ರೂಮ್ ಈಗ ನಾ ಹಾ. ಮಾಡ್ಬೇಕ್ರಿ ಅದು. ಹಾ ಇದು ಮಕ್ಕಳು ಓಡಾಡ್ತಾವಂತ ಫುಲ್ ಪ್ಯಾಕ್ ಮಾಡಿರಿ ನೀವು. ಸೇಫ್ಟಿ ರೀ, ಮೇಜರ್ ಸೇಫ್ಟಿ. ಹೌದು 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 ಹೌದು, ಸೇಫ್ಟಿ ರೀ. ಮಕ್ಕಳ ಸಲುವಾಗಿ. ಹಾ. ಹ್ಮ್ ಇದೊಂದು ಟೆರಸ್ ರೀ ಇದು. ಹ್ಮ್ ಯಾವಾಗಾದ್ರೂ ಈ ಗ್ಯಾದರಿಂಗು ಫ್ರೆಂಡ್ಸ್ ಎಲ್ಲ ಬಂದಾಗ, ರಿಲೇಷನ್ ಬಂದಾಗ ನೈಸ್. ಇಲ್ಲಿ ಕುಂತ್ಕೊಂಡು ಇದು ಮಾಡ್ತಿರ್ತೀವಿ. ಹೌದಲ್ರಿ ಹಾ. ಸರ್? ಸರ್ ನಿಮ್ ಗಿಡಗಳು ಅದೆಲ್ಲ ಬಹಳ ಇಷ್ಟ ಬಹಳ ಐತೆ? ಇಷ್ಟ ರೀ. ಹ್ಮ್ ಇದೆಲ್ಲ ಒಂಥರ ಗಿಡಗಳು. ಇದು ನೋಡ್ರಿ, ಇದು ಹಾ. ಇದು ಒಂದು ಗಿಡ ರೀ. ಇದು 150 ವರ್ಷದ ಹಳೇದಂತ್ರಿ ಇದು. ಹೌದ್ರಿ? 150 ವರ್ಷದ ಹಳೇದಂತ್ರಿ ಇದು. ಹಾ ಇಷ್ಟೇ ಇರುತ್ತಲ್ಲ, ಬೆಳೆಯಲ್ರಿ ಅದು. ಹಾ ಹ್ಮ್. ವೆರಿ ನೈಸ್. ದಾಸವಾಳ, ಮಲ್ಲಿಗೆ, ಬಟ್ಲು ಹೂವ, ದಾಳಿಂಬಿ. ದಾಳಿಂಬೆ ನೋಡ್ರಿ. ಹ್ಮ್ ಇದು ನೋಡ್ರಿ, ಹಾ ಗೋ ಬಿಟ್ಟಿತ್ರ ಮನಕ್ಕೆ ತಿಂದಿವ್ರಿ. ಹೌದ್ರಿ? ಹಾ ರೀ. ಇದೊಂದು ಕಾರಂಜಿ ರೀ. ಹಾ ಸೌಂಡ್ ಗಿಂಡ್ ಬರುತ್ತ್ರಿ ಇದು. ಹಾ ಹಾ. ನೈಸ್. ಇದು ನೀರ್ ತುಂಬಿದ್ರೆ ಅದನ್ನ ಇದಾಗತ್ರಿ. ಹಾ ಅಂದ್ರೆ ಎಲ್ಲಿ ಒಂದ್ ಕಡೆ ಮಳೆ ಬಂದ್ರು ಇದಾಗ್ಬೇಕ್ರಿ. ಹಾ ಇದೊಂದ್ ಚಿಕ್ಕದ್ರಿ, ಬಾರ್ ಕೌಂಟರ್ ತರ ಮಾಡೇನ್ರಿ. ಬಾರ್ ಕೌಂಟರ್ ಅಲ್ರಿ, ಅದ ಸುಮ್ನ ಹೆಸರಿಗೆ ಅಂತೀವಲ್ರಿ. ಅಲ್ಲ ಅದ ಏನ್ ಅಂತಾವ ಅದಾವಿಲ್ರಿ ಸರ್ ನಿಮ್ಗೆ? ಇಲ್ರಿ, ಹ್ಯಾಬಿಟ್ ಇಲ್ರಿ, ಇಲ್ರಿ? ಯಾರು ಕಲಿಸಲ್ರಿ. ಹಂಗಾಗಿ ಹಾ. ಪ್ರಾಬ್ಲಮ್ ರೀ. ಅಲ್ಲ ಇನ್ಮೇಲೆ ಕಲ್ಸಿದ್ರೆ ಶುರು ಮಾಡ್ತೀರ ಆ ವಯಸ್ಸು ಮುಗಿತಲ್ರಿ. ಇದು ಕುಂತ್ಕೊಳಕ್ರಿ ಇದು. ನಾನು ಬೆಂಗಳೂರಿಗೆ ಬಂದಾಗ ಒಂದು ಇಂಟರ್ವ್ಯೂಗೆ ಹೋದಾಗ ಎಲ್ಲಿ ಉಳ್ಕೋಬೇಕಂತ ಗೊತ್ತಿರಲಿಲ್ಲ. ಅವ್ರ ಹತ್ರ ಕೇಳಿ ಅದೇ ಆಫೀಸ್ನಲ್ಲಿ ನಾನು ರಾತ್ರಿ ಕಳೆದೆ. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದಾಗ ಒಂದು ಚೀಟಿ ನೋಡಿದೆ, ಅದರಲ್ಲಿ ಒಂದು ಕೆಲಸದ ಆಫರ್ ಇತ್ತು ಅಂತ. ಹಿಂಗೆಲ್ಲ ಕಷ್ಟಪಟ್ಟವರು ಇವತ್ತು ತುಂಬ ಕಷ್ಟಪಟ್ಟು ಈ ಥರ ಒಂದು ಏನು ಹೇಳ್ತೀರಿ, ಇದನ್ನ ನಿಜಕ್ಕೂ ಸಾಧನೆ ಅಂತಾನೆ ಹೇಳ್ಬೋದು. ಒಂದ್ರಿ, ನಾನು ತುಂಬಾ ಸರಿ ಅನ್ಕೊಂಡೇನ್ರಿ, ಹ್ಮ್. ನಾನು ಆದಾಯನದಾಗ ಭಾಳ ಇಷ್ಟಪಡ್ತೇನೆ. ಹ್ಮ್. ಆಮೇಲೆ ನಾನು ಬೆಂಗಳೂರು ಬಂದಾಗ ನಾನು ಹೇಳ್ತೇನೆ ರೀ, ನನ್ನ ಬಿಸ್ನೆಸ್ಗೂ ನನ್ನ ಎಜುಕೇಶನ್ಗೂ ಕನೆಕ್ಷನ್ ಇಲ್ರಿ. ಹ್ಮ್. ನಾವೆಲ್ಲ ಓದಿದ್ದು PUC ಅಷ್ಟೇ ಮ್ಯಾಕ್ಸಿಮಮ್. ಹ್ಮ್. PUC ಫೇಲ್ ಆದ ತಕ್ಷಣ ಡಿಗ್ರಿ ಮಾಡಿದೆವ್ರಿ. ಹ್ಮ್. ಡಿಗ್ರಿ ಮಾಡಿ ಹ್ಮ್. BA ಡಿಸ್ಕನೆಕ್ಟ್ ಮಾಡಿದೇನ್ರಿ. ಹ್ಮ್. BA ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಫರ್ದರ್ ಏನ್ ಮಾಡ್ಬೇಕಂತಂದಾಗ 4 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಹ್ಮ್. ಬೆಂಗಳೂರು ಬಂದ್ರೆ ಆಯ್ತು ಅಂತೇಳಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರು ಬರ್ತೀವ್ರಿ. ಹ್ಮ್. ಅಲ್ಲಿ ಕನ್ಫ್ಯೂಷನ್ ಅಂದ್ರೆ ಎಲ್ಲಿ ಹೋಗ್ಬೇಕು. ಹ್ಮ್. ಬಟ್ ನಿಜಕ್ಕೂ ಇವತ್ತು ಒಂದು ಹೆಮ್ಮೆ ಇದೆ ರೀ, ಒಂದು ಖುಷಿ ಇದೆ. ಬೆಂಗಳೂರು ಬಂದ ಮೇಲೆ ಎಷ್ಟೋ ಸರಿ ನಾನು ಅನ್ಕೋತಿದ್ದೀನಿ, ಹ್ಮ್. ನಾನು ರಿಯಲ್ ಎಸ್ಟೇಟ್ ಕನೆಕ್ಷನ್ ಇಲ್ಲ, ಹ್ಮ್. ನಾನೊಬ್ಬ ಇಂಜಿನಿಯರ್ ಅಲ್ಲ, ಒಬ್ಬ ಅಡ್ವೊಕೇಟ್ ಅಲ್ಲ, ಒಬ್ಬ ಅಥವಾ ಟೆಕ್ನಿಕಲ್ ಪರ್ಸನ್ ಅಲ್ಲ.
ಬಟ್ ಇವತ್ತು 4,500 ಜನ ಕೆಲಸ ಮಾಡ್ತಾರೆ ಪೇರೋಲಲ್ಲಿ. ಪ್ಲಸ್ ಒಂದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಂದು 15,000 ಜನ ಕೆಲಸ ಮಾಡ್ತಾರೆ. ಹಾಗಾಗಿ ಎಷ್ಟೋ ಸರಿ ಅನ್ಕೋತೀನಿ ರೀ, ಎಲ್ಲೋ ಒಂದು ಕಡೆ ನಾನು ಆವಾಗಲೇ ಹೇಳ್ದಂಗೆ ಅವನ ಆಶೀರ್ವಾದ ಭಾಳ ಐತ್ರಿ ನನಗೆ. ಇವತ್ತು ಬೆಂಗಳೂರಲ್ಲಿ ಇರುವವರೆಗೂ ನಾನು ಹಳೆ ದಯಾನದಾಗ ಯಾಕೆ ಇಷ್ಟಪಡ್ತೇನೆ ರೀ. ಇವತ್ತು ನಾನು ಭಾಳ ಮಂದಿ ರೀ, ಇವತ್ತು ದಯಾನದವ್ರು ಭಾಳ ಮಂದಿ ಗುರುಸ್ತಾರೆ ರೀ. ನಾನು ರೊಕ್ಕದಿಂದ ಹೋಗ್ಲಿಲ್ಲ ರೀ, ವ್ಯಕ್ತಿಗಳಿಂದ ರೊಕ್ಕ ಆಟೋಮೆಟಿಕ್ ಬಂತ್ರಿ. ಬಟ್ ಇಂಥ ವ್ಯಕ್ತಿಗಳು ರೀ ಯಾರನ್ನ ಕೇಳ್ರಿ, ನೀವು ಪೊಲಿಟಿಷಿಯನ್ ಇಂದ ಹಿಡಿದು ಬ್ಯೂರೋಕ್ರಾಟ್ಸ್ ಇಂದ ಹಿಡಿದು ನಮ್ಮ ಮಾಧ್ಯಮದಿಂದ ಹಿಡಿದು ಯಾರನ್ನ ಕೇಳ್ರಿ, ದಯಾನಂದ ಅಂದ್ರೆ ಗೊತ್ತು ಅಂತಾರ್ರಿ. ಸಾಕು ಅವ್ರೊಂದು ಚಾ ಕುಡಿಬೇಕಪ್ಪ ಅಂತಾರ. ಆ ಒಂದು ಗುಡುವಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನ ಉಳ್ಸ್ಕೊಂಡು ಹೋಗ್ತೇನೆ ರೀ. ದಯಾನಂದ್ ಸರ್, ನಿಮ್ಮ ಮಕ್ಕಳ ಹೆಸರೇನು? ಇಬ್ರು ಮಕ್ಕಳ? ಇಬ್ರಿ. ಇವನು ಬಾಸ್ ಅಂದ್ರೆ ಇವನು ನೇಮ್ ಹೆಸರು ಬಂದ್ಬಿಟ್ಟು ಶ್ರೇಯನ್ ರೀ. ನಾನು ಪ್ರೀತಿಯಿಂದ ಬಾಸ್ ಅಂತೀನಿ. ಇನ್ನೊಬ್ಬಳು ಸನಾತನಿ, ನನ್ನ ಪ್ರೀತಿ ಅಮ್ಮ. ನಾನು ಕರೀದ ಅವಳಿಗೆ ಅಮ್ಮನೇ. ಅಮ್ಮ ಕೊಡು, ಅಮ್ಮ ಜೊತೆ ಮಾತಾಡು, ಅಮ್ಮ ತಿನ್ಲಾ, ಇವಳು ಕೇಳ್ದ ಹಂಗೆ. ನಾನು ಇವತ್ತು ಸನಾತನ ಅಂತ ಯಾರಾದ್ರೂ ಈ ತರ ಆತ್ಮೀಯ ಕೇಳಿದ್ರೆ ಅವಳು ಹೆಸರು ಹೇಳ್ತೇನೆ ರೀ. ಅದರ ಜೋಳ ಪೆಟ್ ನೇಮು ಅಮ್ಮ, ಇವಳು ಪೆಟ್ ನೇಮ್ ಬಾಸ್. ಇವರಿಬ್ರು ನನಗೆ ಒಂಥರ ಬಾಸ್ ಇದ್ದಂಗೆ. ಆಮೇಲೆ ಈ ಒಂದು ವಿಶೇಷ ಏನಂದ್ರೆ, ಯಾವಾಗ ಇವಳ್ದು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗುತ್ತೆ, ನನ್ನ 6 ಸೆನ್ಸ್ ಏನೋ ಗೊತ್ತಿಲ್ಲ ರೀ. ನಾನು ಮುಂಜಾನೆ ಮತ್ತು ರಾತ್ರಿ ಬಾಸ್ ಅಂತ ಒಂದು ಹೊಟ್ಟೆ ಒಂದು ಕೇಸ್ ಕೊಡ್ತಿದ್ರಿ. ರಾತ್ರಿ